ನಾವೇನು ವಿಜೇಂದ್ರ ವಿರುದ್ಧ ಮಾತಾಡೇ ಇಲ್ಲಲ್ಲ, ಪಕ್ಷದ ವಿರುದ್ಧನೂ ಮಾತಾಡಿಲ್ಲ. ನಾವು ಮಾತಾಡಕತ್ತಿದ್ದು ವಕಫ್ ಪರವಾಗಿ ಮಾತಾಡಕತ್ತೀವಿ. ಅಷ್ಟೇ ಗಾಬರಿ ಆಗ್ಯಾರ ಸದಾನಂದ ಗೌಡರು. ಅವರು ಭಾಳ ಮಾತಾಡ್ಯಾರ. ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೆಯದವ್ರು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರೆ ಅಂತ ಕೇಳ್ರಿ. ಇಷ್ಟು ಕೆಟ್ಟದಾಗಿ ಮಾತಾಡ್ರಿ. ನಾ ಎಂದೂ ಮಾತಾಡಿಲ್ಲ ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ. ಅಷ್ಟು ಕೆಟ್ಟ ಮಾತಾಡ್ಯಾರ. ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು. ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ. ನಾವು ನಮ್ಮ ಹೋರಾಟ ಬಿಡುವುದಿಲ್ಲ. ನಾವು ರೈತರ ಸಲುವಾಗಿ, ಜನರ ಸಲುವಾಗಿ, ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕಂತ ಹೋರಾಟ ಅಲ್ಲ, ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ. ಇವ್ರು ಯಾರೂ ಗಾಬರಿ ಆಗೋವಂಥದ್ದು ಬೇಕಾಗಿಲ್ಲ. ಎದು ಗಾಬರಿ ಆಗ್ತೀರಿ ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ. ಒಂದು ಸದಾನಂದ ಗೌಡಿದ್ದು ಏನೈತೆ ಕೆಲಸ? ಏನೂ ಇಲ್ಲ. ಎಲ್ಲ ಈ ದೀಪ ಆರದವ್ರ ಬಗ್ಗೆ ಮಾತಾಡೋದಿಲ್ಲ. ನೀನೇ ಒಬ್ಬ ಹೇಳೋಣ, ದೀಪ ಆರು ಮುಂದೆ ಬಗ್ಗ ತುರಿತದ್ದು ದೀಪ ಯಾರೇ ಹೋಗ್ಯಾವು, ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಹಾಪ್ ಮಾಡತ್ತಾರೆ ಜನ. ಅದಕ್ಕೆ ನಾವು ಮಾತಾಡೋದು. ಯಾರು ನಾಗರ ಹಾವ ಎರೆಹುಳ ಎತ್ತ ಸಂಬಂಧವಯ್ಯ ಸದಾನಂದ. ನಿನಗೂ ನಿನ್ನ ಮಾತಾಡಿದ ಕೃತಿಗೂ ನಿನ್ನ ನಾಲಿಗೆಗೂ ಎತ್ತ ಸಂಬಂಧವಯ್ಯ ಸದಾನಂದ. ಇದು ಹೊಸ ಕುಡಲ ಸಂಗಮವರ ವಾಣಿ, ನಂದು ಬಸವವಾಣಿ. ಸರ್, ಈಗ ಹೈಕಮಾಂಡ್ 7ನೇ ತಾರೀಕು ಕೋರ್ ಕಮಿಟಿ ಮಾಡ್ತಾರೆ, ಅಲ್ಲಿ ಹೊಂದಾಣಿಕೆ ಮಾಡಿಸ್ತಾರೆ, ಹೇಗೆ ನೋಡ್ರಿ? ನಾವು ಹೋರಾಟ ಮಾಡಕತ್ತಿದ್ದೆ ಅದಕ್ಕೆ ವಕಫ್ ಅನ್ನೋಂಥದ್ದು ಭಾಳ ದೊಡ್ಡ. ನೋಡ್ರಿ, ನಿನ್ನೆ ಬೆಂಗಳೂರಿನಲ್ಲಿ ಭಾರತೀನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ. ಒಬ್ಬ ಮುಸ್ಲಿಂ ಮತಾಂಧ ಮೌಲ್ವಿ ಹೇಳ್ತಾನೆ, ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ. ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ ಮ್ಯಾಗಿರ್ತೀವಿ. ತುಮ್ ಪಾರ್ಲಿಮೆಂಟ್ बैठो तो हम सड़क पर रहता है. ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮಕಿ ಮಾಡ್ತಾರೆ, ಅವ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದಾರೆ. ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ದೀವಿ. ಇದಕ್ಕೆಲ್ಲರದು ನಮ್ಮ ಬೆಂಬಲ ಇದೆ. ಸಾವಿರಾರು ಜನ ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಬೀದರ್ನಲ್ಲಿ ಒಂದು ಚಟ್ನಳ್ಳಿ ಊರಿಗೆ ಹೋಗಿದ್ದೀವಿ. ಸುಮಾರು ಒಂದು 15-20 ಕಾರ್ಯಕರ್ತನ ಕಳಿಸಿದ್ರಲ್ಲಿ ಒಬ್ಬರು ನಮಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡಿಸ್ಬಾರ್ದಂತ. ಅಲ್ಲಿ ಊರಿನ ಜನ ಹೊರಗೆ ಬಂದು ಸುಮಾರು 300 ಕಿಲೋಮೀಟ್ರ್ ದೂರ ಇರೋ ಯತ್ನಾಳ್ರು ಅವ್ರ ಟೀಮು ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದದ. ನೀವು ಒಂದೇ ಏನಾರು ಗದ್ದಲ ಮಾಡಿದ್ರೆ ನಿಮ್ಮ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದ್ರೆ ಓಡೋದ್ರು. ನಮಗೆಲ್ಲೂ ಅಪಮಾನ ಆಗಿಲ್ಲ, ನಮಗೆಲ್ಲೂ ಅಸಹ್ಯ ಆಗಿಲ್ಲ, ಎಲ್ಲಿಯೂ ಅಪಸ್ವರ ತೆಗೆದಿಲ್ಲ. ಇಷ್ಟು ಮಾತು ಹೇಳ್ತೀನಿ. ವ್ಯಾಪಕವಾದಂಥ ಬೆಂಬಲ 4 ಜಿಲ್ಲೆಯಲ್ಲಿ ನಮ್ಗೆ ಸಿಕ್ಕಿದೆ. ನಿನ್ನೆ ರಾಯಚೂರದಲ್ಲಿ ಸಾವಿರಾರು ಜನ ಸೇರಿದ್ದೀವಿ. ಅಲ್ಲೂ ಸುಮಾರು 20,000 ಎಕರೆ ಜಮೀನು ವಕಫ್ ಪೇ ಮಾಡ್ತಾಯಿದ್ದಾರೆ. ರೈಲ್ವೆ ಏನು ಲೈನು, ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಎಕ್ವಿಜಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ. ಆ ರೈತರ ಹೊಲಕ್ಕೇನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರೆದಿಟ್ಟಾರ. ಈ ವಕಫದವ್ರು ಇದು ನಮ್ಮ ಆಸ್ತಿ, ಅವ್ರಿಗೆ ಚೆಕ್ ಕೊಡಬೇಡ್ರಿ, ನಮಗೆ ಕೊಡ್ರಿ ಅಂತೇಳಿ ಬರ್ದಾಗ ಸುಮಾರು 120 ಎಕರೆ ಬಡವ್ರು ಅದಾರ. ಅದ್ರಾಗ ಅರ್ಧ ಮುಸಲ್ಮಾನ್ರೇ ಅದಾರ. ಹಿಂದೂಗಳು ಅಷ್ಟೇ ಅಲ್ಲ, ಮುಸಲ್ಮಾನ್ರದ್ದು ಜಮೀನು ಹೋಗ್ಯಾವು. ಮುಸಲ್ಮಾನರು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು 8-10 ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ. ಯಾವ ಚಟ್ನಳ್ಳಿ ಹೇಳಿದಾರೆ ಬೀದರ್ನಲ್ಲಿ, ಅಲ್ಲೂ ಸುಮಾರು 960 ಎಕರೆ ಹೋಗ್ಯದ. ಅದ್ರಾಗ ಸುಮಾರು ಒಂದು 250 ಎಕರೆ ಮುಸ್ಲಿಮರದ್ದು ಹೋಗ್ಯದ. ಅವರು ಈ ವಕಫ್ ವಿರೋಧ ಮಾಡ್ಲಕತ್ತಾರ. ನಾವು ಹೋರಾಟ ಮಾಡ್ಲಕತ್ತಿದ್ದು ಜನರ ಸಲುವಾಗಿ, ರೈತರ ಸಲುವಾಗಿ, ಮಠ ಮಂದಿರಗಳ ಸಲುವಾಗಿ. ನಾವು ಯಾವುದೇ BJP ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ, ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾಯಿಲ್ಲ, ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ. ಮತ್ತು ನನ್ನ ಬಗ್ಗೆ ಹೇಳ್ಯಾರ ಕಾಂಗ್ರೆಸ್ಸಿನ, ಇನ್ನಾತನ ಸಿದ್ದರಾಮಯ್ಯನ ಮೂತಿ ನೋಡಿಲ್ಲ. ವಿಧಾನಸಭೆಯಲ್ಲಿ ಏನು ಮೂತಿ ನೋಡ್ತೀನಿ ಅಷ್ಟೇ. ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ. DK ಶಿವಕುಮಾರ್ ಮನೆಗೆ ಎಂದೂ ಕಾಲಿಟ್ಟಿಲ್ಲ. ನನ್ನ ಪರವಾಗಿ ಏನಾರೇ ಮಾಡ್ರಿ ಅಂಥೇಳಿ ಎಂದೂ ಹೋಗಿ ಅಂಗಲಾಚಿಲ್ಲ. ನಾನು ಇವ್ರು ಏನಾರು ನನ್ನ ಬಗ್ಗೆ ಮಾತಾಡ್ಲಕತ್ತಾರಲ್ಲ, ಇವ್ರ ಬಳಿ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಕೊಂಡ್ರದು ಒಳ್ಳೆಯದು. ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಆಗ್ತಾರೆ DK ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ. ಇವ್ರ ಹಗರಣಗಳು, ಈ ಪ್ರಕರಣಗಳನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡಕತ್ತಾರೆ. ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ. ಈ 39 ಕೇಸ್ ಹಾಕ್ಯಾರ ನನ್ನ ಮೇಲೆ.
ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನನ್ನ ನ್ಯಾಯ ಸಿಗ್ಲಾಕತ್ತದ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ, ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ. ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ, ಉಳ್ಕಿದ ಫಾಲ್ತು ಆ ಮನುಷ್ಯರ ಬಗ್ಗೆನೂ ಮಾತಾಡಿಲ್ಲ, BC ಪಾಟೀಲ್ ಬಗ್ಗೆ ಮಾತಾಡಿಲ್ಲ. ಸುಮ್ಮನೆ ಅವರೇ ಮಾತಾಡಕತ್ತಾರೆ. ನಾವು ವಕಫ್ ಬಿಟ್ಟರೆ ನಾವು ಏನೂ ಮಾತಾಡಲ್ಲ. ಸದಾನಂದ ಗೌಡ ಹೇಳ್ತಾರೆ ಸರ್, ಕಾಂಗ್ರೆಸ್ಸಲ್ಲಿ ಆಂತರಿಕ ಭಿನ್ನಮತಗಳಿದಾವೆ, ಅದರ ಅವರು ಒಪ್ಪನ್ನ ಯಾರೂ ಮಾತಾಡೋದಿಲ್ಲ. ಇಲ್ಲಿರೋದು ಜನ ಕೂಡ ಮಾತಾಡೋಂಗಾಗೈತಿ ಇವತ್ತು. ಜನ ಏನಂತ ಮಾತಾಡ್ತಾರೆ ಅವ್ರಿಗೆ ಗುರ್ತೈತೆ ಅಂದ್ರೆ ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ, ವಂಶವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೀದಿಲ್ಲ ಅಂತಾರೆ. ಅದನ್ನು ತೊಲಗಿಸ್ತಾರ. ಎಲ್ಲಿ ಭಯ ಬಂದೈತೆ ಅವ್ರಿಗೆ. ಪಾಪ ವಂಶವಾದ ನಾವು ಇರೋದಿದ್ದೀವಿ, ವಂಶವಾದ ಒಪ್ಪೋದಿಲ್ಲ. ಅಪ್ಪನ ಜಾಗಕ್ಕೆ ಮಗನ ಕೊಡು. ನಾವು ಭಾಳ ದುಡ್ದೀವಿ ಅಂದ್ರೆ ನೀವು ಆ ರಾಗಡ ಅನುಭವಿಸಿರಿ. 4 ಸಲ ಮುಖ್ಯಮಂತ್ರಿ ಆಗಿರಲ್ಲ, ಪಕ್ಷನೂ ನಿಮ್ಗೆ ಕೊಟ್ಟದ. ನಿಮ್ಮ ಒಬ್ಬ ಮಗ MP ಮಾಡ್ಯಾರ, ನಿಮ್ಮ ಮಗ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ MLA ಮಾಡ್ಯಾರ ಪಕ್ಷ. ಇನ್ನೂ ನಾವು ದುಡ್ದೀವಿ. ನಾವು ಸೈಕಲ್ ಮ್ಯಾಗ ನಾವು ಸೈಕಲ್ ಮ್ಯಾಗ ಅಡ್ಡಾಡೀವಿ ರೀ. ಅವಾಗೇನು ಮರ್ಸಿಡೀಸ್ ಗಾಡಿಯಾಗ ಅಡ್ಡಾಡ್ತಿದ್ವಿ ನಾವು. ಸರ್ ಅವ್ರ ಬೇಡಿಕೆ ಏನು ಸರ್? ಈಗ ನೀವು ಒಂದು ಪ್ರವಾಸ ಮಾಡ್ತಾ ಇದ್ದೀರಾ ಬೇರೆ ಜಿಲ್ಲೆಗಳಲ್ಲಿ, ಅಲ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವ ರೀತಿ ಪ್ರವಾಸ ಮಾಡೋದು ಮುಜುಗರ ಆಗುತ್ತೆ ಅನ್ನೋದು ಅವ್ರದ್ದು. ನೋಡ್ರಿ, ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ? ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದ್ದಿಲ್ಲ. ನಮ್ಮ ಹೆಸರೇ ಹಾಕಲಿಲ್ಲಲ್ಲ. ಮೊದಲು ನೀವು ಒಂದು ಸ್ಟಾರ್ ಕ್ಯಾಂಪೇನರ್ನಾಗೂ ನನಗೆ ಹಾಕಲಿಲ್ಲ ಉಪಚುನಾವಣೆ ಒಳಗೆ. ಬೊಮ್ಮಾಯಿ ಅವರು ನಮ್ಮದು ಒಳ್ಳೆಯ ಸಂಬಂಧ ಇತ್ತು. ನಾನು ಕರ್ತವ್ಯ ಮಾಡಿದ್ದೇನೆ. ಇವತ್ತು ಸಿಗ್ಗಾಂವಿಯಲ್ಲಿ 100 ಕೋಟಿ ರೂಪಾಯಿ ಮ್ಯಾಗೆ ಖರ್ಚು ಮಾಡ್ಯಾರ ಕಾಂಗ್ರೆಸ್ನವ್ರು. 100 ಕೋಟಿಗಿಂತ ಹೆಚ್ಚು ಮಾಡ್ಯಾರ. ಅಲ್ಲಿ ಹೇಳ್ತಾರೆ ಜನ, ಲಿಂಗಾಯತರಿಗೆ 5,000 ರೂಪಾಯಿ ಒಂದು ಹೋಟಿ ಕೊಟ್ಟಾರ ಅಂತ ಹೇಳ್ತಾರೆ ಜನ ಹೇಳೋದು. ಕುರುಬರು ಮತ್ತು ನಮ್ಮ ವಾಲ್ಮೀಕಿ ಜನಾಂಗದವ್ರು 3,000 ಕೊಟ್ಟಾರತ್ತ. ಮುಸಲ್ಮಾನರು ಅವರೇ ಜಾತಿ ನಿಂತಾನ ಅಂತೇಳಿ ಅವನಿಗೆ 2,000 ಕೊಟ್ಟಾರತ್ತ ಅವ್ರ ಜಾತಿಗೆ. ಹಿಂಗೆ ಓಟ್ ಹಂಚಿ ರೊಕ್ಕ ಹಂಚಿ ಅವರು ಆರಿಸಿ ಬಂದಿರ್ಬೋದು. ನಾ ಬರೀ ಚಿಗ್ಗಾಂವ್ ಒಂದೇ ಉದಾಹರಣೆ ಹೇಳ್ತೇನೆ. ಆದರೆ ಬೊಮ್ಮಾಯಿಯಲ್ಲಿ ಮಾಡಿದ ಕೆಲಸ ನಾನು ಸ್ವತಃ 3 ದಿವಸ ನೋಡೀನಿ. ಬಹುಶಃ ದುರ್ದೈವ, ಬೊಮ್ಮಾಯಿಯವ್ರನ್ನ ಸೋಲಿಸಬಾರ್ದು ಜನ. ಎಲ್ಲ ಹೊಲಗಳಿಗೆ ಕೆರೆ ತುಂಬ್ಯಾರ, ಎಲ್ಲ ಊರಿಗೆ ರೋಡ್ ಮಾಡ್ಯಾರ, ಸುಮಾರು 13,000 ಮನೆ ಮಾಡ್ಯಾರ. ದುರ್ದೈವ ಜನ ಮತದಾರರು ಒಮ್ಮೊಮ್ಮೆ ಏನೇನೋ ತಪ್ಪು ನಿರ್ಣಯ ಕೊಡ್ತಾರೆ. ಆದ್ರೆ ಈಗ 3 ಉಪಚುನಾವಣೆ ನಾವು ಗೆದ್ದೀವಿ ಅಂತ ಹೇಳಿ ಮುಂದೂ ಕಾಂಗ್ರೆಸ್ ಬರ್ತೈತನಂತ ಮೂರ್ಖರೇ ಯಾರೂ ಅಲ್ಲ. ಹೆಂಗೆ ಮಹಾರಾಷ್ಟ್ರದಾಗ ಕಿತ್ಕೊಂಡು ಹೋಗೈತಲ್ಲ, ಈಗೆಲ್ಲ ಪಾರ್ಟಿಗಳು ಕೂಡಿ ಕರ್ನಾಟಕದಾಗೂ ಹೀನಾಯವಾಗಿ ಮುಂದಿನ ವಿಧಾನಸಭೆದಾಗ ಕಾಂಗ್ರೆಸ್ ಸೋಲ್ತದೆ. ಸರ್ ಈಗ ಇನ್ನೊಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ಸರ್, ಬರಲಿ, ತಮ್ಮ ವಿರುದ್ಧ ದೂರು ಕೊಡ್ತಾರೆ. ಕೊಡಲಿ. ನಾ ಹೇಳಿನ ಸ್ವಾಗತ ಮಾಡೀನಿ. ನಿನ್ನೆ ದೂರು ಕೊಡಲಿ. ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ದರೆ ಅದ್ರ ದೂರು ಕೊಡಲಿ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈಕಾಲು ಹಿಡಿದು ಏನೋ ಕೆಲಸ ಮಾಡಿದ್ರು, ಅದು ದೂರು ಕೊಡಿ. ಅವ್ರಿಗೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರೆ, ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ, ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ DK ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಬೋದ ನಮ್ಮ ಮುಂದೆ. ನನ್ನ ಬಳಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾನೆ, ನಾವು BC ಪಾಟೀಲು ನಾವು ಕಾಂಗ್ರೆಸ್ ಜೋಡ ಕೂಡಿ ಅಂತೇಳಿ. ಅಂಥ ಹಲ್ಕ ಕೆಲಸ ನಾವು ಮಾಡೋದಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ. ಯಡಿಯೂರಪ್ಪನವ್ರ ಭಾಷೆಯಲ್ಲಿ ಹೇಳಂದ್ರೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ. ಪ್ರಧಾನ ಕಾರ್ಯದರ್ಶಿಗಳು ಬಂದಾಗ ಈ ವಿಚಾರಣೆ ನೋಡ್ರಿ, ನಿಮಗೊಂದು ಮಾತು ಹೇಳೆ, ಅಲ್ಲಿಗೆ ಅವ್ರು ಬರಲಿ, ಭಾಳ ಒಳ್ಳೇದಾಯ್ತು. ನನಗೂ ನಿನ್ನೆ ದಿಲ್ಲಿದಿಂದ ಫೋನ್ ಬಂದದ, ತಕ್ಷಣ ಇವತ್ತು ಹೊರಟು ಬಂದುಬಿಡ್ರಿ ಅಂತ. ನಾಳೆ ಬರೋದಿಲ್ಲ ಅಂತ ಹೇಳಿದೆ. ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ. ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳ್ ಕರೆದು ಸಮಾಧಾನ ಮಾಡಿ, ನನಗೇನೋ ಬೆದರಿಸಿದ್ರು ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ನಾ ಇಲ್ಲಿಯವತ್ತುವರೆಗೆ ಮಾತಾಡಿದ್ರು ಒಂದು ಶಬ್ದನೂ ವಾಪಸ್ ತಗೋದಿಲ್ಲ. ಸರ್ ಈಗ ರಾಷ್ಟ್ರೀಯ ಅಧ್ಯಕ್ಷರ ಡಿಸೆಂಬರಲ್ಲಿ ಬದಲಾಗೋ ಸಾಧ್ಯತೆ ಇದಿರುವಂಥದ್ದು ಸರ್, ಅದು ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗುತ್ತೆ ಹೇಗೆ ಸರ್? ಬೇರೆ ಬೇರೆ ಏನಾಗುತ್ತೆ ಮಾಡಬೇಕು. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾರಂದ್ರೆ ಅವರ ಜೊತೆ ಅವ್ರ ತಂಡ ಎಲ್ಲ ಹೋಗ್ಬೇಕು. ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ, ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಅಂತ ನಾವು ಕೇಂದ್ರ ಪ್ರಧಾನಮಂತ್ರಿಗೆ ನಾನು ಇಷ್ಟೇ ಹೇಳ್ತೀನಿ, ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೊಗಿಬೇಕು. ಅಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬರ್ತದೆ. ಅವ್ರ ಆತ್ಮಕ್ಕೆ ಬಿಟ್ಟಿದ್ರಿ, ನಮಗೇನು ಮಾಡೋದು?
ಅವರಿಗೆ ಯಾರಿಗೆ ಮೌಲ್ಯಾಧಾರಿತ ರಾಜಕಾರಣ ಇರ್ತದೆ ಅವರು ನಿರ್ಣಯ ಮಾಡಬೇಕು. ನಾ ಯಾಕೆ ಹೇಳೋಕೆ ಹೋಗಲಿ ರಾಜೀನಾಮೆ ಕೊಡುತ್ತೇಳಿ, ನಾ ಎಂದೂ ಹೇಳಿಲ್ಲ ರಾಜೀನಾಮೆ ಕೊಡುತ್ತೇಳಿ. ಅವ್ರವ್ರು ತಿಳ್ಕೊಂಡು ನಿರ್ಣಯ ಮಾಡಬೇಕು. ಅಲ್ಲ ಸರ್, ಈಗ ಆಲ್ಟರ್ನೇಟಿವ್ ದಾರಿ ಏನು ಸರ್? ಈಗ ಆಲ್ಟರ್ನೇಟಿವ್ ದಾರಿ ಪಕ್ಷ ಎಲ್ಲರೂ ಕುಂಡಿಸಿ ಕೇಳಬೇಕು, ಎಲ್ಲರ ಅಭಿಪ್ರಾಯ ತೊಗೋಬೇಕು. ಯಾರನ್ನೋ ಮತ್ತಂದು ನಮ್ಮ ತಲೆ ಮ್ಯಾಗ ಹಾಕಿದ್ರೆ ಎಲ್ಲರೂ ಒಪ್ಕೊಳ್ಳೋಕೆ ಆಗೋದಿಲ್ಲ. ಮತ್ತು ನಮ್ಮ ಮ್ಯಾಗ ಏನು ಕ್ರಮ ತೊಗೋತೀವಿ ಮಾಡಿದೆ ಅಂದ್ರೆ ಅದಕ್ಕೂ ಅಂಜೋದು ಇಲ್ಲ. ನೀನು ಹೇಳಿನ ಯು ಕ್ಯಾನ್ ಟೇಕ್ ಡಿಸಿಷನ್, ಯು ಕ್ಯಾನ್ ಟೇಕ್ ಆ್ಯಕ್ಷನ್, ಎರಡೂ ಹೇಳಿನ. ಐ ಡೋಂಟ್ ಕೇರ್. ಯತ್ನಾಳ್ ಅವ್ರ ಹಿಂದೆ ದೊಡ್ಡ ಶಕ್ತಿ ಇದೆ. ಇಡೀ ರಾಜ್ಯದ ಜನನೇ ನಾನು ನಿಂತದಾರ. ಹಾಂ, ಕೇಂದ್ರದಾಗ ಐತಿ, ರಾಜ್ಯದಾಗೂ ಜನ ಅದಾರ ನನ್ನ ಕೂಡ. ಈಗ ಯತ್ನಾಳನ ಕೈ ಮುಟ್ಟೋದು ಅಟ್ಟೇನ ಹಗರಿಲ್ಲ. ನನಗೇನಾರು ಕೈ ಹಚ್ಚದಂದ್ರೆ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತೆ ತೆಗಿತು. ಸರ್, ಈಗ ಇವ್ರನ್ನ ಬಿಡೋದಿಲ್ಲ. ಪಂಚಮಸಾಲಿ ಹೋರಾಟ ಒಂದಲ್ಲಿ ನೋಡ್ರಿ, ಅದು ಹೋರಾಟ ಆಗೋದೆ 15ನೇ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ. ಯಾರು ಬರಲಿ ಯಾರು ಬಿಡಲಿ, ನಾವು ಬರೀ ಪಂಚಮಸಾಲಿಗಳಲ್ಲ, ಎರಡು ವಿಧವಾದಂಥದ್ದು ಅದಾವೆ. ಅದ್ರಾಗ ಪಂಚಮಸಾಲಿ ಅತ್ತೆಲ್ಲ ಆದಿಬಣಿಗ, ಕೂಡು ಒಕ್ಕಲಿಗ, ಜಂಗಮ, ಎಲ್ಲರೂ ಮರಾಠ, ಜೈನು, ಕ್ರಿಶ್ಚಿಯನ್ರು ಎಲ್ಲರೂ ಕೂಡಿ 2D ಕೊಟ್ಟಿದ್ದೈತೆ ನಮ್ಮ ಸರ್ಕಾರ. ಅದು ಹೋರಾಟ ಮಾಡ್ತೀವಿ. ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತರನ್ನ OBCಗೆ ಸೇರಿಸ್ಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಪಂಚಮಸಾಲಿ ಶ್ರೀಗಳ ವಿರುದ್ಧನೇ ಈಗ ಮಾತಾಡ್ತಾರೆ. ಲಕ್ಷ್ಮಿ ಅಕ್ಕ ಬದಲ ಎಷ್ಟು ಜಿಗಿದಾಡ್ತಿದ್ರು. ಹಾಂ, ಪ್ರಾಣ ಹೋಗಲಿ ಜೀವ ಹೋಗಲಿ ನನ್ನ ಸಮುದಾಯ ಸಲುವಾಗಿ ಉಗ್ರ ಹೋರಾಟ ಮಾಡ್ತೀನಿ. ಈಗ ಯಾಕೆ ಸುಮ್ಕೂತಿ ಯವ ಲಕ್ಷ್ಮವ್ವ? ಹಾಂ, ರಾಜೀನಾಮೆ ಕೊಡು ನೋಡು. ನಾ ಹೆಂಗೆ ಅವಾಗ ಮಾತಾಡಿದೆ. ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರು ಅದಾರಲ್ಲ, ಒಬ್ಬರು ತೆಗಿಲಕತ್ತಾನ, ಬಾಯಿ ಪಿಟ್ಟತ್ತಾನ. ನಾಳೆ ಅವ್ರು ಬಣ್ಣ ಬಯಲು ಮಾಡ್ತೀನಿ. ನಾನು ಬೆಳಗಾವಿ ದೇಶದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ. ವಕಫ್ ವಿರುದ್ಧ ಅಲ್ಲಿ ನಾ ಮಾತಾಡ್ತೀನಿ. ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ. ಇವೇನೇನು ಅದಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಗರಣಗಳ ಎಲ್ಲನೂ ಬಿಚ್ಚಿಡ್ತೀನಿ. ಅವರು ಪ್ರತ್ಯೇಕವಾಗಿ ಮಾಡ್ತಾರೆ ಅಂತ ಸರ್. ಕಾಶ್ಯಪ್ನವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಣ್ಣ ಮಾಡಲಿ, ಯಾವ ಮಗ ಬೇಡ ನಾನು. ಆ ನಿರಾಣಿ ಒಬ್ಬಂದ ಅವನೊಂದು ತೊಗೋತಾಳ್ರಿ, ಆ ಹರಿಹರ ಸ್ವಾಮಿನೊಬ್ಬನ ತೊಗೋತಾಳ್ರಿ. ತೊಗೊಂಡು ಹೊಡಿಯತ್ತಾಳ್ರಿ ನೋಡ. ಹಾಂ, ಯಾವ ಮಗ ಬೇಡ ಅಂದಾನ ಅವ್ರಿಗೆ. ಅಲ್ಲಿ ಹರಿಹರ ಸ್ವಾಮಿ ಖಾಲಿ ಕೂತಾನ, ಅವ್ನು ತೊಗೋತಾಳ್ರಿ.